ಪ್ರಯಾಗ್ರಾಜ್ನಲ್ಲಿ ನಿನ್ನೆ ನಡೆದಂತ ಕಾಲ್ತುಳಿತದ ವೇಳೆ ಏನಂತಂದ್ರೆ ಬೆಳಗಾವಿಯ ಶೆಟ್ಟಿಗಲ್ಲಿ ನಿವಾಸಿಯಾಗಿರುವಂತ ಅರುಣ್ ಕುಪಾರ್ಡೆ ಅವರು ಸಾವನ್ನಪ್ಪಿರುವಂತದ್ದು. ಅವರ ಏನು ಪತ್ನಿ ಇದ್ದಾರೆ ಅವರು ಗಾಯ ಆಗಿರುವಂತದ್ದು. ಅವರ ಏನು ಮೃತದೇಹ ಏನಿದೆ, ಮೃತದೇಹ ಇನ್ನೆಷ್ಟು ಏನಂತಂದ್ರೆ ಸಂಜೆ ಬೆಳಗಾವಿಗೆ ಆಗಮಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕುಟುಂಬ ಸದಸ್ಯರು ಈಗ ಕಾಯ್ದು ಕುಳಿತಿರುವಂತದ್ದು. ನಾನಿದೀಗ ಅರುಣ್ ಕುಪಾರ್ಡೆ ಅವರ ಕುಟುಂಬ ಸದಸ್ಯರ ಜೊತೆ ನಾನಿದ್ದೀನಿ. ನೋಡೋಣ ಅವರು ಏನೆಲ್ಲ ಹೇಳಿದ್ರು, ಜೊತೆಗೆ ಯಾವಾಗ ಇವರಿಗೆ ವಿಚಾರ ಈಗ ಗೊತ್ತಾಯ್ತು ಅಂತ ಹೇಳಿ. ಈಗ ಅಮ್ಮ, ನೀವು ಅವರ ಸಹೋದರಿ, ಈಗ ಎಂದು ಹೋಗಿದ್ರು ಇವರು, ಜೊತೆಗೆ ಎಷ್ಟು ಜನ ಹೋಗಿದ್ರು, ಜೊತೆಗೆ ಯಾವಾಗ ನಿಮ್ಗೆ ಸುದ್ದಿ ತಿಳಿತು? ಅವ್ರು ಈ ರವಿವಾರ 12 ಗಂಟೆಗೆ ಹೋಗ್ಯಾರ್ರಿ. ಮತ್ತು ಇಲ್ಲಿನ ಮನ್ಯಾಗಿನವ್ರು ವೈನಿನ ಮನ್ನಾರಿ. ಮತ್ತು ಅಲ್ಲಿ ಗಾಡಿ ಒಳಗೆ 35 ಮಂದಿ ಹೋಗ್ಯಾರಿ. ಅವ್ರು ಇದು ಮಾಡ್ಕೊಂಡು ಗಾಡಿ ಮಾಡ್ಕೊಂಡನ ರೀ. ಮತ್ತು ಅವ್ರ 30 ಮಂದಿ ಒಳಗೆ ರೀ ಇವ್ರು 4 ಮಂದಿ ಭಾಳ ಕಾಲೊಳಗೆ ಸಿಕ್ಕೊಂಡು ಇದು ಮಾಡ್ಕೊಂಡಾರ್ರಿ. ನಮ್ಮ ಅನ್ನ ತಳಗೆ ಬಿದ್ದು ಬಿಟ್ಟಾರ್ರಿ ಆಗಿಂದಾಗ. ಏನೇನು ಯಾರು ಹೇಳಿದಾರೆ ಈ ವಿಚಾರ ನಿಮ್ಗೆ? ಅವರ ಫೋನ್ ಹಚ್ಚಿದ್ರು, ನಮ್ಮ ವೈನಿ ಹಚ್ಚಿದ್ರ ಮುಂಜಾನೆ. ಮತ್ತು ಭಾಳ ಈ ಕಡೆ ಗದ್ದಲ ಐತಿ, ಮತ್ತು ಇದೈತಿ, ಮತ್ತು ಹಿಂಗೆ ಆಗೈತಿ, ಮತ್ತು ಭಾಳ ಡಕ್ಲಿ ಭಾಳ ಮಾಡಾಕತ್ತಾರು ಅನ್ನೋದು. ಅವ್ರ ರಾತ್ರಿ ನಮ್ಗೆ 3 ಗಂಟೆಗೆ ಫೋನ್ ಹಚ್ಚಿದ್ರು ನಮ್ಮ ಹುಡುಗಗ್ರಿ ರಾತ್ರಿ. ಮತ್ತು ಇರ್ಲಿ ಹೆಂಗಾರೆ ದುಗಿಸ್ಕೊಂಡು ಬಂದು ಬಿಡ್ರಿ, ಈ ಕಡೆ ಸೈಡ್ ಬರ್ರಿ ಅನ್ನೋ ಕೊಡ್ದ ಅದು ಗೇಟ್ ತೆಗೆದು ದುಗಿಸಿದ್ರು. ಅವಾಗನ ಅವ್ರು ಎಲ್ಲ ಖಾಲಿ ತಳಗೆ ಬಿದ್ದು ಬಿಟ್ರಿ ನಮ್ಮ ಅಣ್ಣ ವೈನಿ. ಅದು ಸಿಕ್ಕೊಂಡನ ಬರುವಂಗೆ ಇದಾಗಿಲ್ರಿ ಅವ್ರಿಗೆ, ಹೇಳಕ್ಕೂ ಆಗಿಲ್ರಿ ನಮ್ಮ ಅಣ್ಣಾಗ. ಈಗ ಈಗಮ್ಮ ನಿಮಗೆ ಜಿಲ್ಲಾಡಳಿತ ಅಥವಾ ಯಾರು ನಿಮಗೆ ಫೋನ್ ಮಾಡಿದ್ರು, ಈಗ ಎಷ್ಟೊತ್ತಿಗೆ ತಗೊಂಡು ಬರ್ತಾರೆ, ಅಂತ್ಯಕ್ರಿಯೆ ಎಲ್ಲಿ ಏನು ಅಂತ ಹೇಳಿ? ನಮ್ಗೆ ಗೊತ್ತಿಲ್ರಿ. ಸದಾಶಿವ. ಈಗ ಭಾಳ ದೈವಿ ಭಕ್ತರಾಗಿದ್ರು ಅಂತ ಹೇಳಿ ಕೇಳಲ್ಪಟ್ಟಿದ್ದೀನಿ. ಎಲ್ಲೆಲ್ಲಿ ಹೋಗ್ತಿದ್ರಿ ಹಿಂದೆಲ್ಲ? ಎಲ್ಲ ಕಡೆ ಹೋಗ್ತಿದ್ರಿ. ಆ ದೇವ್ರು ಬಿಟ್ಟಿಲ್ಲ, ಎಲ್ಲ ದೇವ್ರು ಬಿಟ್ಟು ಮಾಡ್ಯಾರ. ಈಗೆಲ್ಲ ಮುಂಜಾನೆ ಇದಾತ್ ನೋಡ್ರಿ. ಎಲ್ಲ ಕಾಶಿ ಆತು 3 ಸಲ, ರಾಮೇಶ್ವರ ಆತು, ತಿರುಪತಿ ಆತು, ಎಲ್ಲ ಕಡೆ ಎಲ್ಲಿ ಹೋಗೋಣಂತ ಹೋಗತ್ತಿತ್ರಿ ಅವ್ರು. ಏನು ಅವ್ರ ಮಗ ಬ್ಯಾಡ ಅಂದ ಆದ್ರೂ ಹೋದ್ರು ಅಂತ ಹೇಳಿ? ಆದ್ರಿ ಮಗ ಹೇಳ್ದೆ ಭಾಳ ಗರ್ದಿ ಐತಿ, ಈಗ ಹೋಗ್ಬ್ಯಾಡ್ರಿ, ಹಿಂದಾಗಡ್ಸಿ ಹೋಗ್ರಿ, ನಾ ಟಿಕೆಟ್ ನಿಮ್ದು ಆ ಕಡೆ ಮಾಡ್ಕೊಡ್ತೀನಿ ಅಂತ ಅಂದನ್ರಿ. ಖರೆ ಕೇಳಿಲ್ಲ. ಈಗ ಇದು ಲಾಸ್ಟ್ ಯಾತ್ರೆ ಅಂತ ಹೇಳಿ ಏನ್ ಎಲ್ಲಾ ಕಡೆ ಸುತ್ತಾಡಿದ್ರ ಅಥವಾ ಇದು ಏನ್ ಹೇಳಿದ್ರು? ಮುಡಿಗೆ ಬಂದ್ರ ಅವ್ರಿಗೆಲ್ಲ ಸ್ವರ್ಗ ಸಿಗ್ತದ, ಹಿಂಗ ಒಂದ್ ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದ ಅಂತ ಹೋಗ್ಯಾರ ಅವರು. ಖರೆ ಜನರ ಮಧ್ಯೆ ತುಳಿದಾಡಿ ಹೋಗ್ಬಿಟ್ಟಾರ. ಏನ್ ಮಾಡಕ್ಕಾಗಿಲ್ಲ ಅವ್ರಿಗೆ. ಪಾಪ ಹೇಳಕ್ಕೂ ಆಗಿಲ್ಲ, ಇದನ್ ಮಾಡಕ್ಕಾಗಿಲ್ಲ, ತುಳದೆಲ್ಲ ಹೋಗ್ಬಿಟ್ಟಾರ. ಮತ್ತ ಕೋಟಿ ಗಂಟ್ಲೆ ಜನರ ಜೋಡಿ ಇವ್ರು ಹೋಗೋದ್ ತಪ್ಪು, ಹೋಗೋದ್ ಹರಕಿಲ್ಲ ಪಾಪ. ಆಮೇಲೆ ಹೋಗಿದ್ರ ಏನೋ ಬದುಕುಳಿತಿರಿ, ಆರಾಮ್ ಹೋಗಿ ಬರ್ತಿದ್ರು. ಇಂಥ ಜನದಟ್ಟಾಗ ಹೋದ್ರೆ ಯಾವಾಗ ತಡಿಬೇಕು? ಈಗ ಇವರು ನೀವು ಸಹೋದರರು, ಏನು ಸತ್ತಿದ್ದಾರೆ ಅವ್ರ ಸಹೋದರರು, ಜೊತೆಗೆ ಹೆಂಗಿದ್ರು ಅವರು? ಭಾಳ ಚಲೋ ಅದಾರ್ರಿ. ನಾವು ಎಲ್ಲ ಒಟ್ಟಿಗೆನೇ ಇರ್ತೀವ್ರಿ ಸರ. ಎಲ್ಲರೂ ನಾವು ಇದು ಅವ್ರಿಗೆ ಶಿವನ್ ಕ್ಲಾಸ ಇದೆಲ್ಲ ಮಾಡ್ಕೊತಾನೆ ಇದ್ರು. ಎಲ್ಲ ಅದೇ ನಮ್ಮ ದಂಧೆ ಐತಿ, ಅದೇ ಮಾಡ್ಕೊತಿರ್ತಿದ್ದು. ಮತ್ತು ಅವರು ಅದೇ ಮಾಡ್ತಿದ್ರು. ನಾವು ಎಲ್ಲ ಒಟ್ಟಿಗೆ ಅದೇವ ಅಂದ್ರೆ ನಮ್ಗೆ ಏನು ಇದೇ ಪ್ರಶ್ನೆ ಬರ್ತಿರಕ್ಕಿಲ್ಲ. ಆಮೇಲೆ ನಮ್ಗೆ ಮೊನ್ನೆ ಊಟ್ನ್ಯಾಗ ರವಿವಾರ ಹೇಳುವಾದ್ರು, ಹಿಂಗೆ ನೋಡಪ್ಪ ಮನ್ಯಾಗ ಇಲ್ಲ, ಯಾರಿಲ್ಲ, ಮತ್ತು ನಾವು ಹೊಂಟಿದ್ದೆವು, ಮತ್ತು ನಾವು ಹೋಗಿ ಬರ್ತೀವಿ ಅಂತ ಹೇಳಿ. ಈಗ ಯಾವಾಗ ಬರ್ತೈತೆ ಅಂತ ಹೇಳಿದಾರೆ ಡೆಡ್ ಬಾಡಿ? ಜೊತೆಗೆ ಎಲ್ಲಿ ಅಂತ್ಯಕ್ರಿಯೆ ಮಾಡ್ತೀರಿ? ಇಲ್ಲೇ ನೋಡ್ರಿ ಸರ, ಈಗ 5 ಗಂಟೆಗೆ ಬರೋದೈತ್ರಿ. 5 ಗಂಟೆಗೆ ಬರಂತಲೇ ಅಂತ್ಯಕ್ರಿಯೆ ಸದಾಶಿವನಗರ ಭೂಮಿ ಒಳಗೆ 7 ಮಠ ಮಾಡವ್ರಿ. 7 ಎಲ್ಲ ಮಂದಿಗೆ ಹೇಳಿದಿರಿ? ಎಲ್ಲ ರೆಡಿ ಐತಿ ಸರ್, ಎಲ್ಲ ಹೇಳಿದ್ವಿ. ಏನು ಅರುಣ್ ಅವರ ಪಾರ್ಥಿವ ಶರೀರ ಏನು ಬೆಳಗಾವಿಗೆ ಆಗಮಿಸುತ್ತೆ, ಅದಾದ ನಂತರ ಅವರನ್ನ ಸದಾಶಿವನಗರದಲ್ಲಿರ್ತಕ್ಕಂಥ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಕುಟುಂಬ ಸದಸ್ಯರು ನಿರ್ಧಾರವನ್ನ ಮಾಡಿರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.